ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತುಲಾ ರಾಶಿಯ ಅಕ್ಟೋಬರ್ ತಿಂಗಳ 2025 ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ತುಲಾ ರಾಶಿಯಲ್ಲಿ ಈ ತಿಂಗಳು ಉದ್ಯೋಗ ವ್ಯವಹಾರದಲ್ಲಿ ಧನಾಗಮನಗಳಾಗುವಂಥದ್ದು, ವಸ್ತ್ರಾಭರಣ ಖರೀದಿಯಲ್ಲಿ ತಾವು ಮುಗಿ ಬೀಳುವಂಥದ್ದು, ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರೋದು ತುಂಬಾ ಉತ್ತಮ. ಎಲ್ಲ ಪ್ರಸಂಗಗಳನ್ನು ಪರಿಸ್ಥಿತಿಗಳನ್ನು ತಾವು ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಒಂದು ಮಾಸ ತುಲಾರಾಶಿಯವರು ಕೆಲವೊಂದು ಸಂದರ್ಭಕ್ಕೆ ಕಟ್ಟಿ ಬೀಳಿ ತಾವು ಬಲಿಪಶುಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತುಂಬಾ ಜಾಗೃತಿಯಿಂದ ಯಾರಿಗಾದ್ರೂ ಮಾತನ್ನು ಕೊಡಬೇಕಾದ್ರೆ ತುಂಬ ಜಾಗೃತಿಯಿಂದ ಕೊಡೋದು ತುಂಬಾ ಉತ್ತಮ. ಯೋಚನೆ ಮಾಡಿ ತಮ್ಮ ಒಂದು ಲೋಪದೋಷಗಳನ್ನು ನೋಡಿ, ಅಗತ್ಯ ಅನಗತ್ಯತೆಗಳನ್ನು ನೋಡಿ ಆಮೇಲೆ ಮುಂದುವರಿಯೋದು ತುಂಬಾ ಉತ್ತಮ. ಇಲ್ಲಾಂದರೆ ತಾವು ತೊಂದರೆಗೆ ಸಿಗಾಕೊಳ್ಳೋದು 100% ಸತ್ಯ ಇರುತ್ತೆ. ಮತ್ತು ಅಕಾಲಿಕ ಭೋಜನದಿಂದ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಮತ್ತು ಕೇತು ಮತ್ತು ರಾಹುವಿನ ಅಶುಭರಿದ್ದಾರೆ ನಿಮ್ಮ ಒಂದು ಜಾತಕದಲ್ಲಿ. ಅಶುಭತನದಿಂದ ತಮಗೆ ಸಂಚಾರದಲ್ಲಿ ನಿಯಮ ಪಾಲಿಸಿ ತಮಗೆ ಉತ್ತಮವಾದಂತಹ ಬೆಳವಣಿಗೆಗಳಾಗುವಂಥದ್ದು. ವಿಶೇಷವಾಗಿ ತಮಗೆ ವ್ಯಾಪಾರದಲ್ಲಿ ಲಾಭಗಳು ಬರುತ್ತೆ, ವ್ಯವಹಾರದಲ್ಲಿ ಅಧಿಕ ವ್ಯಾಪಾರಗಳಲ್ಲಿ ಬರುತ್ತೆ, ಆಭರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭಗಳಿದೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಬೆಳವಣಿಗೆಗಳಾಗುತ್ತೆ. ಮತ್ತು ತಾವು ಸ್ವಲ್ಪ ವ್ಯಾಪಾರವನ್ನು ಮಾಡಿದ ನಂತರದಲ್ಲಿ ಹೆಚ್ಚಿನ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಉತ್ತಮ. ಮತ್ತು ಈ ಒಂದು ಮಾಸದಲ್ಲಿ ತಾವು ಸಂಚಾರಿ ನಿಯಮಗಳನ್ನು ತಾವು ಉಲ್ಲಂಘನೆ ಮಾಡುವಂತಹ ವಿಚಾರದಲ್ಲಿ ತಾವು ಹೆಚ್ಚಾಗಿ ತಾವು ಭಾಗವಹಿಸಿರ್ತೀರಿ. ಈ ಒಂದು ವಿಚಾರದಲ್ಲಿ ಹೆಚ್ಚು ಸ್ವಲ್ಪ ತಾವು ಸಮಸ್ಯೆಗಳನ್ನು ತರ್ಕೊಳ್ಳದಲ್ಲೇ ಜಾಗೃತಿಯಾಗಿ ತಮ್ಮ ವಾಹನವನ್ನು ತಾವು ಚಲಾಯಿಸಿ ಅಂತಲೂ ಸಹಿತ ಹೇಳ್ಬೋದು. ಶುಭ ಸಂಖ್ಯೆಯಾಗಿ 2 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ತಾವು ಶ್ವೇತ ಮಿಶ್ರಿತ ಕಂದು ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಮತ್ತು ಪೂರ್ವ ದಿಕ್ಕನ್ನು ತಾವು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಲಾಭವನ್ನು ತಮಗೆ ತಂದು ಕೊಡುತ್ತೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ವಿಶೇಷವಾಗಿ ತಾವು ಪಂಚಮುಖಿ ಹನುಮನ ಒಂದು ಆರಾಧನೆ ಮಾಡಿ ಹನುಮಾನ್ ಚಾಲಿಸನ ತಾವು ಪಠಣೆಯನ್ನು ಮಾಡೋದ್ರಿಂದ ತುಂಬಾ ಉತ್ತಮವಾದಂಥ ಲಾಭ ಸಿಗುತ್ತೆ ತುಲಾರಾಶಿಯವರಿಗೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೇರ ಭೇಟಿಗಾಗಿ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ತಾವಿಲ್ಲಿ ಕಾಲ್ ಮಾಡೋದ್ರಿಂದ ಉತ್ತಮವಾದಂತಹ ತಮಗೆ ಮಾರ್ಗದರ್ಶನವೂ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.